ಹಾಯ್ ನಮಸ್ಕಾರ ಎಲ್ಲ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೇನೆ ನಿನ್ನೆ ಬೀಗ್ರೂಟದ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಇನ್ನು ಬೆಳಿಗ್ಗೆ ಎದ್ದು ಬೆಣ್ಣೆ ಇತ್ತು ಅಂತ ಹೇಳಿ ತುಪ್ಪನ ಕನ್ಕಿಸ್ಕೊಂಡಿದ್ದೀನಿ, ತುಪ್ಪನ ಮಾಡ್ಕೊಂಡಿದ್ದೀನಿ. ಅದ್ರದ್ದು ನಾನೇನು ಮಾಡ್ಕೊಳ್ತೀನಿ ಅಂತ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲಿ 2 ಉಂಡೆ ಬೆಣ್ಣೆ ಐತೆ, ಅಂದ್ರೆ 2 kg ಏನ್ ಬರಲ್ಲ, ಉಂಡೆ ಲೆಕ್ಕದಲ್ಲಿ ಹಳ್ಳಿ ಸೈಡ್ ಕೊಡ್ತಾರಲ್ಲ ಆ ರೀತಿ 2 ಉಂಡೆ ಬೆಣ್ಣೆ ಐತೆ. ನಾವು ಬೇರೆ ಕಡೆನೆ ತರಿಸ್ಕೊಂಡಿರೋದು. ನಮ್ಮನೇಲೂ ನಾಟಿ ಹಸ ಇದೆ. ಫಸ್ಟ್ ಇದ್ದಾಗ ನಾವೇನೋ ಮಜ್ಜಿಗೆನು ಬೆಣ್ಣೆನ ಮಾಡ್ಕೊಳ್ತಿದ್ವಿ. ಇವಾಗ ಫಲ ಇರೋದ್ರಿಂದ ಅದು ಹಾಲು ಕೊಡ್ತಾ ಇಲ್ಲ, ಅದಕ್ಕೆ ನಾವು ಬೇರೆ ಕಡೆನೆ ತರಿಸ್ಕೊಂಡಿದ್ವಿ. ನಮ್ಮನೇಲಂತೂ ತುಪ್ಪ ಇದ್ದಂಗೆ ಇರಬೇಕು. ಬೇರೆ ಕಡೆನೆ ತರಿಸ್ಕೊಂಡು ಇವಾಗ ಕನ್ಕಿಸ್ಕೊಳ್ತಾ ಇದ್ದೀನಿ. ನೈಟ್ ತನಕ ತಗೊಬಂದು ಕೊಟ್ಟಿದ್ರು, ಬಟ್ ನೈಟ್ ಬೆಣ್ಣೆನ ಕನ್ಕಿಸ್ಬಾರ್ದಂತೆ. ಅದಕ್ಕೆ ಬೇಗನೆ ಎದ್ದಿದ್ನಲ್ಲ, ಸೊ ಅದಕ್ಕೆ ಕನ್ಕಿಸ್ಕೊಳ್ಳೋಣ ಅಂತೇಳಿ ಇಲ್ಲಿ ಬೆಣ್ಣೆನ ಕರಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಗಿದ್ಮೇಲೆ ಒಂದೆರಡು ಹಳ್ಳಾಗುವಷ್ಟು ಅರಿಶಿನ ಮತ್ತೆ ಚಿಗ್ರು ಕರಿಬೇವು ಸೊಪ್ಪು ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ಇಲ್ಲಿ ಮೆಂತ್ಯನು ಏಲಕ್ಕಿನ ಕುಟ್ಟಿ ಹಾಕೊಳ್ತಾ ಇದ್ದೀನಿ. ನಾನು ಹಾಕೊಳ್ಳೋದು, ಇನ್ನು ಬೇರೆಯವ್ರ ಏನು ವೀಳ್ಯದೆಲೆ ಎಲೆ ಅದೆಲ್ಲ ಹಾಕೊಳ್ತಾರೆ, ಬಟ್ ನಾನು ಅದೇ ರೀತಿ ಹಾಕೊಳ್ಳೋದು. ಇದನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕನೂ ಚೆನ್ನಾಗಿ ಕುದಿಸ್ಕೊಂಡು ಎಣ್ಣೆ ಆ ಸ್ಮೆಲ್ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾವೆಷ್ಟು ಚೆನ್ನಾಗಿ ಇದನ್ನ ಕುದಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀವೇ ಆ ಸೌಂಡ್ನ ಕೇಳಿಸ್ಕೊಳ್ಬೋದು. ಆ ಸೌಂಡ್ ಎಲ್ಲ ಹೋಗೋ ತನಕ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬೆಣ್ಣೆಲಿ ಆ ನೊರೆ ಅಂಶ ಏನಿದೆ ಅದೆಲ್ಲ ಫುಲ್ಲಿ ಹೋಗ್ಬೇಕು. ಅಲ್ಲಿ ತನಕ ನಿಮಗೆ ಗೊತ್ತಾಗುತ್ತೆ ಸೌಂಡು ಸ್ವಲ್ಪನೇ ಕಮ್ಮಿಯಾಗಿ ಬಂದಿದ ತಕ್ಷಣ ಇದನ್ನ ಆಫ್ ಮಾಡ್ಕೊಳ್ಳಿ. ಜಾಸ್ತಿ ಇಟ್ಕೊಂಡ್ರು ಕೂಡ ಬೇಗ ಸೀದೋಗುತ್ತೆ. ಅದಕ್ಕೆ ಇದು ಸ್ವಲ್ಪ ಸೌಂಡ್ ಕಮ್ಮಿ ಆಗಿದ ತಕ್ಷಣ ಇದನ್ನ ಆಫ್ ಮಾಡ್ಕೊಂಡು ಫುಲ್ ಫ್ರೈನ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಮಾತ್ರ ಬೆಣ್ಣೆ. ಕೆಲವೊಂದಷ್ಟು ಜನ ತುಪ್ಪ ತಿಂದ್ಬಿಟ್ರೆ ದಪ್ಪ ಆಗ್ಬಿಡ್ತೀವಿ ಅಂದ್ಬಿಟ್ಟು ತುಪ್ಪನೇ ತಿನ್ನಲ್ಲ. ಏನಿಲ್ಲ, ಮೂಳೆಗಳಿಗೆ ನಿಜವಾಗ್ಲೂ ತುಪ್ಪನ ತಿನ್ನಲೇಬೇಕು. ಡೈಲಿ 1 ಸ್ಪೂನ್ ತುಪ್ಪ ಆದ್ರೂ ತಿನ್ನಲೇಬೇಕು. ಚಿಂತೆ ಮಾಡಬೇಡಿ ದಪ್ಪ ಆಗ್ಬಿಡ್ತೀವಿ ಅಂತ. ತಿನ್ನಿ, ಇರೋಷ್ಟು ದಿನ ಚೆನ್ನಾಗಿ ತಿನ್ಕೊಂಡಿರ್ಬೇಕಷ್ಟೇ. ನೋಡಿ ಇದು ಫುಲ್ಲು ಆರಿದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾನೇ ಅದೇ ಹೇಳ್ತಾರಲ್ಲ, ಮರಳಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತು ಬೆಳಿಗ್ಗೆ ಟಿಫನ್ಗೆ ಮುದ್ದೆ ಬೇಳೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ನನಗೆ ಬೇಳೆ ಸಾಂಬಾರು ಅಂತ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಅದೇ ಬೇಳೆನ ತಗೊಂಡು ಒಂದು ಕ್ವಿಕ್ಕಾಗಿ ರಸಮ್ನ ಕೂಡ ಮಾಡ್ತಾಯಿದ್ದೀನಿ. ಆ ರೆಸಿಪಿನ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವತ್ತಿನ ದಿನ. ಸೊ ನೋಡಿ, ಇಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ 1 ಲೋಟ ಆಗುವಷ್ಟು ಬೇಳೆಗೆ ಸ್ವಲ್ಪ ಹೆಸರು ಬೇಳೆನೂ ಕೂಡ ಹಾಕೊಂಡು ಕೂಗಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೊಮೊಟೊನ ಕೂಗಿಸ್ಕೊಂಡಿದ್ದು. 1 ಟೊಮೊಟೊ ಅದಕ್ಕೆ ಎತ್ಕೊಂಡು 1 ಟೊಮೊಟೊ ಬೇಳೆ ಸಾಂಬಾರ್ಗೆನೆ ಬಿಟ್ಟೆ. ಇನ್ನು ಇಲ್ಲಿ ಬೇಳೆ ಸಾಂಬಾರಿಗೆ ತರಕಾರಿ ಹಾಗೆ ಬೇಳೆ ಸಾಂಬಾರ್ ಪುಡಿನ ಎಲ್ಲ ಹಾಕೊಂಡು ಇದ್ರ ಪಾಡಿಗೆ ಇದನ್ನ ಕೂಗಿಸ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಅವ್ರಿಗೋಸ್ಕರ ಸಾಂಬಾರ್ನ ಮಾಡ್ಕೊಂಡು ಇಲ್ಲಿ ಸಪ್ರೇಟ್ ಆಗಿ ನಾನು ಇಲ್ಲಿ ಬೇಳೆನ ಎತ್ತಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವೀಗ ರಸಮ್ಗೆ ಒಂದು ಕುಟಾಣಿಗೆ ಮೆಣಸು, ಜೀರಿಗೆ, ಒಂದು 4ರಿಂದ 5 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಕುಟ್ಕೊಳ್ಬೇಕು. ಮಿಕ್ಸಿ ಜಾರ್ಗೂ ಹಾಕೊಳ್ಬೋದು, ಬಟ್ ಹಾಕೊಂಡು ಮಾಡೋ ಟೇಸ್ಟ್ ಮಿಕ್ಸಿ ಜಾರಲ್ಲಿ ಬರಲ್ಲ. ಅದಕ್ಕೆ ನಾನು ಇಲ್ಲಿ ಕುಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕುಟ್ಕೊಳ್ಬೇಕು. ನೋಡಿ ಈ ರೀತಿ ಎಲ್ಲಾನು ಸ್ಮ್ಯಾಶ್ ಆಗೋ ತರ ಒಂದ್ ಸ್ವಲ್ಪ ಫುಲ್ಲು ಸ್ಮ್ಯಾಶ್ ಬೇಡ, ಅರ್ಧ ಸ್ಮ್ಯಾಶ್ ಆಗಿರೋ ತರ ಈ ರೀತಿ ಕುಟ್ಕೊಂಡ್ರೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾವ್ ಈ ರೀತಿ ಕುಟಾಣಿಲಿ ಕುಟ್ಕೊಂಡು ಮಾಡೋ ಟೇಸ್ಟ್ ಏನೋ ಒಂಥರ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ ಎಲ್ಲದಕ್ಕಿಂತ. ಇಲ್ಲಿ ಅದ್ರ ಪಡಗದ ಬೇಳೆ ಸಾಂಬಾರ್ಗೂ ಕೂಡ ಒಗ್ಗರಣೆನ ಕೊಟ್ಕೊಂಡು ಅವ್ರಿಗೆ ಬೇಳೆ ಸಾಂಬಾರ್ನ ಮಾಡಿ ಮುದ್ದೆನೂ ಕೂಡ ಮಾಡಿ ಕೊಟ್ಟೆ. ನನ್ಗೆ ಬೇಳೆ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳಿ ಇಲ್ಲಿ ಇದನ್ನ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನೋಡಿ ಶಿವು ರಾಕಿನ ಕರ್ಕೊಂಡ್ ಬಂದ್ರು. ಅವ್ರೆಲ್ಲಾದ್ರೂ ಆಚೆಗಡೆ ಹೋಗಿ ಬಂದ್ಬಿಟ್ರೆ ಫಸ್ಟ್ ಅವನ್ನ ಮಾತಾಡ್ಸಿ ಅವನ್ನ ಮುದ್ದು ಮಾಡ್ಬಿಡ್ಬೇಕು. ಅಲ್ಲಿ ತನಕ ಅವ್ನಿಗೆ ಸಮಾಧಾನನೇ ಆಗಲ್ಲ, ಕೂಗ್ತಾನೆ ಇರ್ತಾನೆ. ಅವನಂತೂ ಶಿವನಂತೂ ಸಿಕ್ಕಾಪಟ್ಟೆ ಇಷ್ಟ ಪಡ್ತಾನೆ. ನಾವ್ ಅದೇ ಮನೇಲೇ ಇರ್ತೀವಲ್ಲ, ಅದಕ್ಕೆ ನಾವ್ ಅಷ್ಟು ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ. ಅವ್ರು ಆಚೆಗಡೆ ಹೋಗಿರ್ತಾರೆ, ಬರ್ತಾರಲ್ಲ, ಇವನ್ನ ಫಸ್ಟ್ ಮಾತಾಡ್ಸ್ಬಿಡ್ಬೇಕು. ಯಾರನ್ನ ಮಾತಾಡ್ಸ್ದೇ ಇರ್ಲಿ, ಅವರು ಅಷ್ಟೇನೆ ಬಂದಿದ ತಕ್ಷಣ ರಾಕಿನೇ ಮಾತಾಡ್ಸ್ಬಿಡ್ಬೇಕು. ಅವನೊಂದ್ 5 ನಿಮಿಷ ಅವನ್ನ ಆಟ ಆಡ್ಸ್ಕೊಂಡಿರ್ಬೇಕು. ಅದೆಲ್ಲ ಆದ್ಮೇಲೆ ನಾನಿಲ್ಲಿ ಸಾಂಬಾರ್ಗೆ ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಗೆ 1 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತೆ ಕರಿಬೇವಿನ ಸೊಪ್ಪು, ಹಾಗೇನೆ ನಾವು ಬೇಳೆನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರು, ಅರಿಶಿನದ ಪುಡಿನ ಹಾಕಿ ನಾವು ಕುಟ್ಕೊಂಡಿದ್ವಲ್ಲ ಅದ್ರ ಪೌಡ್ರನ್ನ ಇದಕ್ಕೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಕುದಿಸ್ಕೊಂಡ್ರೆ ಕ್ವಿಕ್ ಆಗಿರೋಂಥ ರಸಮ್ ರೆಡಿ ಆಯ್ತು. ನೀವು ಮದ್ವೆ ಮನೇಲೆಲ್ಲ ತಿಂದಿರ್ತೀರಾ, ಊಟ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ರಸಮ್ನ ಕೊಡ್ತಾರಲ್ಲ, ಆ ರೀತಿನೇ ಇರುತ್ತೆ ಟೇಸ್ಟ್. ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರಸಮ್ ಅಂತ ಅಂದ್ರೆ. ಅದ್ರ ಜೊತೆಗೆ ಸ್ವಲ್ಪ ಸೈಡ್ ಏನಾದ್ರು ಇರ್ಬೇಕು ಅಂತ ಹೇಳಿ ಇಲ್ಲಿ ಹಪ್ಳನ ಕರ್ಕೊಳ್ತಾ ಇದ್ದೀನಿ. ಅನ್ನ ರಸಮ್ ಜೊತೆಗೆ ಹಪ್ಳ ಇಲ್ಲ ಬಜ್ಜಿ ಬೋಂಡ ಏನಾದ್ರು ಇದ್ರೆ ಟೇಸ್ಟ್ ಅಂತ ಸಖತ್ತಾಗಿರುತ್ತೆ.
ಅದಕ್ಕೆ ಇಲ್ಲಿ ಹಪ್ಳನ ಹಾಕೊಂಡು ನಾನು ಕೂಡ ಊಟನ ಹಾಕೊಂಡು ತಿಂತಾ ಇದ್ದೀನಿ. ಬನ್ನಿ ಇವತ್ತು ಸಾಂಬಾರು ಹೇಗಿತ್ತು ಅಂತ ರಿವ್ಯೂ ಕೊಡ್ತೀನಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮಳೆ ಚಳಿಗಂತೂ ಆಹಾ ಎಷ್ಟು ಸಖತ್ತಾಗಿರುತ್ತೆ ಅಂತ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪನ ಹಾಕೊಂಡು ತಿಂತಾ ಇದ್ರೆ ಟೇಸ್ಟೇ ಬೇರೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಸಾಂಬಾರು ಸಖತ್ತಾಗಿತ್ತು ಅಂತ. ಶೀತ ನೆಗಡಿ ಕೆಮ್ಮಿತ್ತು ಅಂದ್ರೂ ಕೂಡ ಮಾಡ್ಕೊತೀನಿ, ಯಾಕಂದ್ರೆ ಇದಕ್ಕೆ ಮೆಣಸು ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ, ನಿಜವಾಗ್ಲೂ ತುಂಬಾನೇ ಒಳ್ಳೇದು ಅಂತ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರಸಮು. ಹಾಗೆ ಬೇಗ ಏನು ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ನಾನು ಬೇಗ ಈ ರಸಮ್ನೆ ಕೂಡ ಮಾಡ್ಕೊಳ್ಳೋದು. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಮದ್ವೆ ಮನೇಲೆಲ್ಲ ತಿಂದಿಲ್ವಲ್ಲ ಅದೇ ರಸಮ್ ತರ ಆಯ್ತಲ್ಲ ಅಂತ ಹೇಳಿ. ಹಾಗೆ ಕ್ವಿಕ್ ಆಗಿ ಕೂಡ ಮಾಡ್ಕೊಳ್ಬಹುದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ಸಡನ್ ಆಗಿ ಯಾರಾದ್ರೂ ನೆಂಟ್ರು ಬಂದ್ರು ಏನಪ್ಪಾ ಸಾಂಬಾರ್ ಮಾಡೋದು ಅಂತ ತೋಚ್ತಿಲ್ಲ ಅಂತಂದ್ರೆ ಇದನ್ನ ಮಾಡಿ ಕೊಡಿ. ನಿಜವಾಗ್ಲೂ ಬಂದವರು ಅಷ್ಟೇ ತುಂಬಾನೇ ಹೊಗಳ್ತಾರೆ, ರೆಸಿಪಿನೂ ಕೂಡ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ರೆಡಿಯಾಗಿ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಒಂದು ಇಂಟ್ರಡಕ್ಷನ್ ವಿಡಿಯೋ ಮಾಡಬೇಕಿತ್ತು ಅಂತೇಳಿ ಬನ್ನಿ ಹೋಗೋಣ. ಎಲ್ಲಿಗ್ಲಾರಕ್ಕಿ? ಹ್ಞೂ ಸೊ ಇವಾಗ ಪರಿಚಯದ ವಿಡಿಯೋ ಮಾಡೋಣ ಅಂತೇಳಿ ನಮ್ಮ ತೋಟದ ಹತ್ರನೇ ಬಂದಿದ್ದೀವಿ. ಇಲ್ಲೆಲ್ಲ ವ್ಯೂ ಚೆನ್ನಾಗಿರುತ್ತಲ್ಲ, ವೀಡಿಯೋಸು ಚೆನ್ನಾಗಿ ಬರುತ್ತೆ. ಒಂಥರ ಡಿಫ್ರೆಂಟಾಗಿ ಮಾಡೋಣ, ಯಾಕೆ ಮನೇಲೇ ಮಾಡೋದು ಪರಿಚಯದ ಇಂಟ್ರೊಡಕ್ಷನ್ ವೀಡಿಯೋನ ಅಂತೇಳಿ ನಾನು ಒಂದು 2 ಡೇಸ್ ಬ್ಯಾಕೆ ನನ್ನ ಪೋಸ್ಟ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ನಿಮಗೆ ನನ್ನ ಪರಿಚಯದ ವಿಡಿಯೋ ಬೇಕಾ ಅಂತ ಸಾಕಷ್ಟು ಜನ ಬೇಕು ಅಂತ ಕಳಿಸಿದ್ರಿ. ಸೊ ಅದಕ್ಕೆ ಇವತ್ತು ವೀಡಿಯೋನ ಮಾಡೋಣ ಅಂತ ಬಂದಿದ್ದೀನಿ. ಈ ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಇದಕ್ಕೆ ನಾನು ಆ್ಯಡ್ ಮಾಡಲ್ಲ. ಸೊ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದೇ ದೇವಸ್ಥಾನ, ಹಾಗೆ ನಮ್ಮ ತೋಟನೂ ಕೂಡ ಇದ್ದೇನೆ. ಸೊ ಇಲ್ಲಿಗೆ ಬಂದಿದ್ದೀವಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.